ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಧಾನಸಭೆಯಲ್ಲಿ ಶಾಸಕರ ಪ್ರಶ್ನೆಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಉತ್ತರವನ್ನ ಕೊಟ್ಟಿದ್ದಾರೆ. ಈ ವೇಳೆ ತನ್ನ ಮೇಲಿನ ಟೀಕೆಗಳ ಬಗ್ಗೆ ಕೂಡ ಡಿಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಯಾವತ್ತಿಗೂ ಟೀಕೆಗಳನ್ನ ವೆಲ್ಕಮ್ ಮಾಡ್ತೀನಿ ನಾನು. ಚಿನ್ನನ ಪರೀಕ್ಷೆ ಮಾಡಬೇಕಾದ್ರೆ ಬೆಂಕಿಗೆ ಹಾಕ್ತಾರೆ. ಮನುಷ್ಯರನ್ನ ಪರೀಕ್ಷೆ ಮಾಡಬೇಕಾದ್ರೆ ಟೀಕೆಗಳು ಬರೋದು ಸಹಜ. ಇದರಲ್ಲಿ ನಾವು ಹೇಗೆ ತಿದ್ಕೋಬೇಕು ಅಂತ ಯೋಚನೆ ಮಾಡ್ತೀವಿ. ಟೀಕೆ ಮಾಡಿದ್ರು ಅಂತ ನಾನು ಯಾರ ಮೇಲೂ ಕೋಪ ಮಾಡ್ಕೊಳ್ಳಲ್ಲ, ಮುನಿಸ್ಕೊಳ್ಳಲ್ಲ, ಮಾಧ್ಯಮಗಳ ಮೇಲೂ ಕೂಡ ಸಿಟ್ಟು ಮಾಡ್ಕೊಂಡಿಲ್ಲ. ನನ್ನ ಮನೆ ರೈಡ್ ಆದಾಗ ಬೇಕಾದಷ್ಟು ನೋಡ್ಬಿಟ್ಟಿದ್ದೀನಿ. ಟೀಕೆಗಳು ಸಾಯುತ್ತೆ, ಕೆಲಸಗಳು ಉಳಿಯುತ್ತೆ ಅಂತ ಅಗೇನ್ ತಮ್ಮ ಹಳೆ ಡೈಲಾಗನ್ನು ಮುನ್ನೆಲೆಗೆ ತಂದಿದ್ದಾರೆ ಡಿ ಕೆ ಶಿವಕುಮಾರ್. ಟೀಕೆ ಸಾಯುತ್ತೆ, ಕೆಲಸಗಳು ಉಳಿಯುತ್ತೆ ಅಂತ. ಈಸ್ ರೈಟ್, ಈ ವಿಚಾರದಲ್ಲಿ ಅನುಮಾನವೇ ಇಲ್ಲ. ನಾನು ಅಶೋಕ್ ರವರ ಸಲಹೆ, ಅಶ್ವತ್ಥನಾರಾಯಣ್ ಸಲಹೆ ಅವರೆಲ್ಲ ಕೂಡ ಒಪ್ತೇನೆ. ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ, ಹಿರಿಯ ನಾಯಕರುಗಳಾಗಿ ಟೀಕೆನೂ ಮಾಡಿದ್ದಾರೆ. ನಾನು ಟೀಕೆನ ಯಾವತ್ತೂ ಸ್ವೀಕಾರ ಮಾಡೋನು. ಕ್ರಿಟಿಸಿಸಮ್ ಇಲ್ಲ ಅಂತಂದ್ರೆ ನಮ್ಮ ಯಾರನ್ನೂ ಕೂಡ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಚಿನ್ನ ಪರೀಕ್ಷೆ ಮಾಡ್ಬೇಕಾದ್ರೆ ಚಿನ್ನನ ಬೆಂಕಿಗೆ ಹಾಕ್ತಾರೆ. ಮನುಷ್ಯನ ಪರೀಕ್ಷೆ ಮಾಡ್ಬೇಕಾದ್ರೆ ಟೀಕೆಗಳು, ಆಪಾದನೆಗಳು ಬರ್ತವೆ. ಇದರಲ್ಲಿ ನಾವು ಯಾವ ರೀತಿ ತಿದ್ಕೊಳ್ಬೇಕು ಅನ್ನೋದು ಕೂಡ ನಾವು ಬೇಕಾದಷ್ಟು ಪ್ರಯತ್ನ ಮಾಡ್ತೇವೆ. ಆ ಟೀಕೆ ಮಾಡಿದ್ರು ಅಂದ ತಕ್ಷಣ ನಾನು ಯಾರ ಮೇಲೂ ಸಿಟ್ಟು ಮಾಡ್ಕೊಳ್ಳಲ್ಲ. ಇವನ್ ಮೀಡಿಯಾನು ಅಷ್ಟೇ, ಬೇಕಾದಷ್ಟು ನನ್ನ ಚೆಚ್ಚವ್ರೆ, ಬೇಕಾದಷ್ಟು ಅವರು ಬೇಕಾದಷ್ಟು ಸಂದರ್ಭದಲ್ಲಿ ನಾನು ನೋಡಿದ್ದೇನೆ. ನನ್ನ ಮನೆ ರೇಡ್ ಆದಾಗ ಬೇರೆ ಸಂದರ್ಭದಲ್ಲೆಲ್ಲ ಅಗ್ನಿ ಪರೀಕ್ಷೆ. ಸೊ ನಿಮ್ಗೂ ಯಾವಾಗೋ ಸಂದರ್ಭದಲ್ಲಿ ಹೇಳಿದೆ ಕೆಲವು ಲೀಡರ್ಗಳಿಗೆ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅಂತ. ತಕ್ಷಣ ನಾನು 89ರಲ್ಲಿ ಅಸೆಂಬ್ಲಿಗೆ ಬಂದೆ. 85 ಟ್ರೈ ಮಾಡಿದೆ, ಆಗ್ಲಿಲ್ಲ, ಸೋತೋಗ್ಬಿಟ್ಟೆ. 89 ಬಂದೆ ನಾನು.